ಪ್ರದಕ್ಷಿಣೆ ಹಾಕುವಾಗ ಹೇಳುವ ಮಂತ್ರ. ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರಕೃತಾನಿ ಚ ತಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣೆ ಪದೇ ಪದೇ. ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪಸಂಭವ. ತ್ರಾಹಿ ಮಾಂ ಕೃಪಯಾ ದೇವ ಶರಣಾಗತವತ್ಸಲ. ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ. ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಮಹೇಶ್ವರ. ನಾವು ದೇವಸ್ಥಾನಕ್ಕೆ ಹೋದಾಗ ಪ್ರದಕ್ಷಿಣೆಯನ್ನು ಹಾಕಬೇಕು. ಅದು 1 ಸುತ್ತಾಗಿರ್ಬೋದು ಅಥವಾ 3 ಸುತ್ತಾಗಿರ್ಬೋದು ಅಥವಾ 5 ಸುತ್ತಾದರೂ ಕೂಡ ನಾವು ಪ್ರದಕ್ಷಿಣೆಯನ್ನು ಹಾಕ್ಬೋದು. ಈ ಪ್ರದಕ್ಷಿಣೆ ಹಾಕೋದ್ರಿಂದ ಏನಾಗುತ್ತೆ, ಆ ಒಂದು ದೇವಸ್ಥಾನದ ಸುತ್ತಲಿನ ಸಕಾರಾತ್ಮಕ ಶಕ್ತಿಯನ್ನು ನಾವು ಪಡೆಯಲು ಸಾಧ್ಯವಾಗುತ್ತದೆ. ಮತ್ತು ಆ ಪ್ರದಕ್ಷಿಣೆ ಹಾಕೋದ್ರಿಂದ ನಮಗೆ ಇರುವಂಥ ಗೊಂದಲ ಎಲ್ಲ ನಿವಾರಣೆ ಆಗುತ್ತದೆ. ಮನಃಶಾಂತಿ ಮತ್ತು ನೆಮ್ಮದಿ ಕೂಡ ಉಂಟಾಗುತ್ತದೆ. ಆದ್ದರಿಂದ ಆ ದೇವಸ್ಥಾನಕ್ಕೆ ಹೋದ ಪ್ರತಿ ಬಾರಿ ಕೂಡ ಪ್ರದಕ್ಷಿಣೆಯನ್ನು ಹಾಕಬೇಕು. ಪ್ರದಕ್ಷಿಣೆ ಹಾಕೋ ಸಂದರ್ಭದಲ್ಲಿ ಈ ಮಂತ್ರವನ್ನು ಹೇಳಿ ಹಾಕಬೇಕು. ಅಂದರೆ ಈ ಒಂದು ಶ್ಲೋಕ ಅಥವಾ ಮಂತ್ರದ ಅರ್ಥ ಏನು ಅಂತಂದರೆ, ನಾನು ಜನ್ಮಾಂತರಗಳಲ್ಲಿ ಮಾಡಿದ ಎಲ್ಲ ಪಾಪಗಳನ್ನು ನಾಶಪಡಿಸು ದೇವರೇ. ನಾನು ಮಾಡಿದ ಕರ್ಮಗಳಿಂದಾದ ಕೆಲಸಗಳಿಂದಾದ ಪಾಪವನ್ನೆಲ್ಲ ನಿವಾರಣೆಗೊಳಿಸು ದೇವ ಎಂದು ಶರಣಾಗುವೆ. ನಾನು ಹಾಕಿದ ಪ್ರತಿಯೊಂದು ಹೆಜ್ಜೆಯಿಂದ ನನ್ನ ಎಲ್ಲ ತಪ್ಪುಗಳನ್ನು ಕ್ಷಮಿಸು. ನಿನ್ನನ್ನು ಬಿಟ್ಟು ನನ್ನನ್ನು ಬೇರೆ ಯಾರೂ ರಕ್ಷಿಸುವವರಿಲ್ಲ. ನೀನೇ ನನಗೆ ಆಧಾರ. ಆದ್ದರಿಂದ ಹೇ ದೇವ, ಕರುಣಾಮಯ ದೃಷ್ಟಿಯಿಂದ ನನ್ನನ್ನು ರಕ್ಷಿಸು ಎಂದು ನಿನ್ನಲ್ಲಿ ಶರಣಾಗತನಾಗುವೆ. ಇನ್ನು ಮುಂದೆ ನಾನು ಯಾವ ತಪ್ಪುಗಳನ್ನು ಕೂಡ ಮಾಡುವುದಿಲ್ಲ. ಒಳ್ಳೆಯ ದಾರಿಯಲ್ಲಿ ನಾನು ನಡೆಯುವೆ. ಇನ್ನು ಮುಂದೆ ಯಾವ ತಪ್ಪುಗಳನ್ನು ಅಥವಾ ಪಾಪಗಳನ್ನು ಕೂಡ ನಾನು ಮಾಡುವುದಿಲ್ಲ. ನೀನು ಹೇಳಿಕೊಟ್ಟ ಮಾರ್ಗದಲ್ಲೇ ನಾನು ಮುಂದುವರಿಯುವೆ. ನಾನು ಹಿಂದೆ ಮಾಡಿದ ಪಾಪವನ್ನೆಲ್ಲ ಕ್ಷಮಿಸಿ ನನಗೆ ಮುಂದಿನ ಒಳ್ಳೆಯ ದಾರಿಯನ್ನು ತೋರಿಸು ಎಂದು ನಿನ್ನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಇದು ಈ ಮಂತ್ರದ ಅರ್ಥವಾಗಿದೆ. ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರಕೃತಾನಿ ಚ ತಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣೆ ಪದೇ ಪದೇ. ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪಸಂಭವ. ತ್ರಾಹಿ ಮಾಂ ಕೃಪಯಾ ದೇವ ಶರಣಾಗತವತ್ಸಲ. ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ. ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಮಹೇಶ್ವರ.